ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ. ಇಂದಿನ ವಚನ ಶರಣ ಸಿದ್ದರಾಮೇಶ್ವರರ ವಚನ ಇಂತಿದೆ. ಅತ್ತಲಿತ್ತ ಸುತ್ತಿ ಬಳಲಿ ವ್ಯರ್ಥ ಒಪ್ಪ ಮನವ, ನಿಮ್ಮ ಚಿತ್ತದತ್ತ ಧ್ಯಾನಿಸಿ ಇರಿಸಯ್ಯ. ಇನ್ನು ನಿಮ್ಮತ್ತಲಲ್ಲದೆ ಅತ್ತಲಿತ್ತ ಸುತ್ತಿ ಬಂದಡೆ ವಿಚಿತ್ರ ಮೂಲ ನಿಮ್ಮಾಣೆಯಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ವಚನದ ಅರ್ಥ ಇಂತಿದೆ. ಈ ಆತ್ಮೀಯವಾದ ವಚನದಲ್ಲಿ ಶರಣ ಸಿದ್ದರಾಮೇಶ್ವರರು ತಮ್ಮ ಮನಸ್ಸಿನ ಚಂಚಲತೆಯ ಬಗ್ಗೆ ದೇವರೊಂದಿಗೆ ಪ್ರಾಮಾಣಿಕವಾಗಿ ಮಾತನಾಡುತ್ತಾರೆ ಮತ್ತು ಸಹಾಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಅತ್ತಲಿತ್ತ ಸುತ್ತಿ ಬಳಲಿ ವ್ಯರ್ಥವಪ್ಪ ಮನವ ಎಂದರೆ ಅತ್ತಲಿತ್ತ ಸುತ್ತಿ ಬಳಲಿ ಅಂದರೆ ಮನಸ್ಸು ಎಲ್ಲೆಡೆ ಅಲೆದಾಡಿ ಆಯಾಸಗೊಳ್ಳುತ್ತದೆ. ಇದು ಮನಸ್ಸಿನ ಸಹಜ ಸ್ವಭಾವದ ಸುಂದರ ವರ್ಣನೆ. ಮನಸ್ಸು ನಿರಂತರವಾಗಿ ಅಲೆದಾಡುತ್ತದೆ. ಭೂತಕಾಲ, ಭವಿಷ್ಯತ್ ಕಾಲ, ವಿವಿಧ ವಿಷಯಗಳಲ್ಲಿ ಅಲೆದಾಡುತ್ತದೆ. ಇದರಿಂದ ಆಯಾಸಗೊಳ್ಳುತ್ತದೆ. ಭಕ್ತನು ತನ್ನ ಮನಸ್ಸಿನ ಈ ಸ್ಥಿತಿಯನ್ನು ಪ್ರಾಮಾಣಿಕವಾಗಿ ಆ ದೇವರ ಜೊತೆ ಸಂವಾದ ಮಾಡಬೇಕು. ನಮ್ಮ ದಿನನಿತ್ಯದ ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳುವಾಗ ಈ ಸಂವಾದವನ್ನು ನಾವು ಆ ಇಷ್ಟಲಿಂಗದ ಮುಖಾಂತರ ಆ ಪರಮಾತ್ಮನೊಂದಿಗೆ ಮಾಡಬೇಕು. ನಿಮ್ಮ ಚಿತ್ತದತ್ತ ಧ್ಯಾನಿಸಿ ಇರಿಸಯ್ಯ ಅಂದರೆ ನಿಮ್ಮ ಚಿತ್ತದ ಕಡೆಗೆ, ಆ ಪರಮಾತ್ಮನ ಕಡೆಗೆ ಧ್ಯಾನಿಸುತ್ತಾ ಇರಿಸಿರಿ. ಇದು ಪ್ರಾರ್ಥನೆ, ಇದು ವಿನಂತಿ. ಅಯ್ಯ, ನನ್ನ ಮನಸ್ಸನ್ನು ನಿಮ್ಮಲ್ಲಿ ಸ್ಥಿರಗೊಳಿಸಿ ಎಂಬ ನಿರೀಕ್ಷೆ. ಭಕ್ತನು ತನ್ನ ಶಕ್ತಿಹೀನತೆಯನ್ನು ಅರಿತು ದೇವರ ಕೃಪೆಗಾಗಿ ಪ್ರಾರ್ಥಿಸುತ್ತಾನೆ. ತಾನೊಬ್ಬನೇ ಮನಸ್ಸನ್ನು ನಿಯಂತ್ರಿಸಲಾರನೆಂದು ಒಪ್ಪಿಕೊಳ್ಳುತ್ತಾನೆ. ಇನ್ನು ನಿಮ್ಮತ್ತಲಲ್ಲದೆ ಅತ್ತಲಿತ್ತ ಸುತ್ತಿ ಬಂದಡೆ ಅಂದರೆ ಇನ್ನು ನಿಮ್ಮ ಕಡೆ ಹೊರತು ಮತ್ತೆ ಮನಸ್ಸು ಅಲೆದಾಡಲು ಆರಂಭಿಸಿದರೆ ಅದು ವಿಚಿತ್ರವೇ ಸರಿ. ಭಕ್ತನು ಹೇಳುತ್ತಾನೆ, ಇನ್ನು ಮೇಲೆ ನನ್ನ ಮನಸ್ಸು ನಿಮ್ಮಲ್ಲಿಯೇ ಇರಲಿ. ವಿಚಿತ್ರ ಮೂಲ ನಿಮ್ಮಾಣೆಯಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದರೆ ಅದು ವಿಚಿತ್ರವಾಗಿದೆ, ಆಶ್ಚರ್ಯಕರವಾಗಿದೆ. ನಿಮ್ಮಾಣೆ ಅಂದರೆ ನಿಮ್ಮ ಮೇಲೆ ಪ್ರಮಾಣ, ಹೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇಲ್ಲಿ ವಿಚಿತ್ರ ಎಂಬ ಪದವು ಹಲವು ಅರ್ಥಗಳನ್ನು ತೆಗೆದುಕೊಳ್ಳಬಹುದು. ಅಂದರೆ ನಿಮ್ಮ ಧ್ಯಾನದಲ್ಲಿದ್ದ ಮೇಲೆ ಅತ್ತಲಿತ್ತ ಸುಳಿದಾಡಬಾರದು. ಸುಳಿದಾಡಿದರೆ ಅದು ವಿಚಿತ್ರವೇ ಸರಿ ಎಂಬ ಅರ್ಥ. ಈ ವಚನದ ಸಂಕ್ಷಿಪ್ತ ಅರ್ಥವೇನೆಂದರೆ, ಮನಸ್ಸಿನ ನಿಯಂತ್ರಣ ಕಷ್ಟ. ಭಕ್ತನು ತನ್ನ ಪ್ರಯತ್ನಗಳ ಸೀಮಿತತೆಯನ್ನು ಅರಿತು ದೇವರ ಕೃಪೆಗಾಗಿ ಪ್ರಾರ್ಥಿಸುತ್ತಾನೆ. ಇದು ಶರಣಾಗತಿಯ ಸುಂದರ ಅಭಿವ್ಯಕ್ತಿ. ನಾನಾಗಲಾರೆ ನೀನು ಮಾಡು ಎಂಬ ನಿಲುವು. ಇದು ಭಕ್ತನ ವಿನಮ್ರತೆ, ಪ್ರಾಮಾಣಿಕತೆ ಮತ್ತು ದೇವರ ಮೇಲಿನ ಸಂಪೂರ್ಣ ಅವಲಂಬನೆಯನ್ನು ತೋರಿಸುತ್ತದೆ. ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಹೇಳುತ್ತೇವೆ, ನೀನು ನಿನ್ನ ತಪ್ಪನ್ನು ಒಪ್ಪಿಕೊಂಡಾಗ ಮಾತ್ರ ನೀನು ಆ ತಪ್ಪನ್ನು ಸರಿಪಡಿಸಿಕೊಳ್ಳಲು ಸಾಧ್ಯ. ಅದೇ ರೀತಿ ನಾವು ಈ ತಪ್ಪನ್ನು ಒಪ್ಪಿಕೊಳ್ಳಬೇಕು. ಈ ಮನಸ್ಸಿನ ನಿಯಂತ್ರಣ ಕಷ್ಟವೆಂಬುದು ನಾವು ಒಪ್ಪಿಕೊಳ್ಳಬೇಕು. ಆಗ ಮಾತ್ರ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಆ ಮನಸ್ಸನ್ನು ಸರಿಯಾದ ಮಾರ್ಗದಲ್ಲಿ ಮಾರ್ಗದರ್ಶನ ಮಾಡುವ ಅರಿವು ನಮ್ಮಲ್ಲಿ ಜಾಗೃತವಾಗುತ್ತದೆ. ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ, ಒಬ್ಬ ಮಗು ಓಡಾಡುತ್ತಾ ಬಿದ್ದು ಬಿದ್ದು ನೋವಾಗುತ್ತದೆ. ಅಂತಿಮವಾಗಿ ತಾಯಿಯ ಬಳಿ ಬಂದು ಹೇಳುತ್ತದೆ, ಅಮ್ಮ, ನನ್ನ ಕೈ ಹಿಡಿ, ನಾನು ಮಾತ್ರ ನಡೆಯಲಾರೆ. ಹಾಗೆಯೇ ಭಕ್ತನು ಹೇಳುತ್ತಾನೆ, ಅಯ್ಯ, ನನ್ನ ಮನಸ್ಸು ಅಲೆದಾಡುತ್ತಿದೆ, ನಾನಾಗಲಾರೆ, ನೀನು ಅದನ್ನು ನಿನ್ನಲ್ಲಿ ಸ್ಥಿರಗೊಳಿಸು. ಇದೇ ನಿಜವಾದ ಶರಣಾಗತಿ. ತನ್ನ ಅಸಮರ್ಥತೆಯನ್ನು ಒಪ್ಪಿ ದೇವರ ಕೃಪೆಗಾಗಿ ಪ್ರಾರ್ಥಿಸುವುದು. ದೇವರು ಅಂದರೆ ನಮ್ಮ ಆತ್ಮಸಾಕ್ಷಿ. ಈ ವಚನವನ್ನು ಇನ್ನೊಮ್ಮೆ ಓದುತ್ತೇನೆ. ಅತ್ತಲಿತ್ತ ಸುತ್ತಿ ಬಳಲಿ ವ್ಯರ್ಥ ಒಪ್ಪ ಮನವ, ನಿಮ್ಮ ಚಿತ್ತದತ್ತ ಧ್ಯಾನಿಸಿ ಇರಿಸಯ್ಯ. ಇನ್ನು ನಿಮ್ಮತ್ತಲಲ್ಲದೆ ಅತ್ತಲಿತ್ತ ಸುತ್ತಿ ಬಂದಡೆ ವಿಚಿತ್ರ ಮೂಲ ನಿಮ್ಮಾಣೆಯಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ನಿಮಗೆಲ್ಲ ಶರಣು ಶರಣಾರ್ಥಿಗಳು.